ಮಹರ್ಷಿ ನಾರದರು ಬ್ರಹ್ಮನ ಮಾನಸ ಪುತ್ರ, ಹರಿನಾಮ ಸ್ಮರಣೆಯೇ ಕಾಯಕ. ಮೂರೂ ಲೋಕಗಳನ್ನು ಸುತ್ತುತ್ತಾ ಸಮಾಚಾರ ದರ್ಶನ ಮಾಡಿಸುವ ಬ್ರಹ್ಮಾಂಡದ ಅತಿದೊಡ್ಡ ಮತ್ತು ಮೊಟ್ಟ ಮೊದಲ ಸುದ್ದಿವಾಹಿನಿ ನಾರದರೇ ಎಂದರೂ ತಪ್ಪಿಲ್ಲ. ಯಾಕೆಂದರೆ ತ್ರಿಲೋಕಗಳಲ್ಲಿ ನಡೆಯುತ್ತಿದ್ದ ಸುದ್ದಿಗಳನ್ನು ಅವರಿಂದಿವರಿಗೆ ವಾಚಿಸುತ್ತಿದ್ದರಿಂದಲೇ ಒಂದು ರೀತಿ ಸುದ್ದಿವಾಚಕರವರು. ಈ ಕಾರಣಕ್ಕೆ ನಾರದರನ್ನ ತ್ರಿಲೋಕ ಸಂಚಾರಿ ಅಂತಲೂ ಕರೆಯಲಾಗುತ್ತೆ. ಆದರೆ ನಾರದರು ತ್ರಿಲೋಕ ಸಂಚಾರಿಯಾದುದರ ಹಿಂದೆ ಒಂದು ರೋಚಕ ಕಥೆ ಇದೆ ವೀಕ್ಷಕರೇ. ಒಂದು ಕಡೆ ನಿಲ್ಲದೆ ಸದಾ ಸುತ್ತುತ್ತಲೇ ಇರುವ ನಾರದರ ಈ ಕ್ರಮಕ್ಕೆ ಒಂದು ಮಹಾ ಕಾರಣವೂ ಇದೆ. ಈ ಕಾರಣದಿಂದಲೇ ಅವರು ಮೂರೂ ಲೋಕಗಳನ್ನು ಸುತ್ತುತ್ತಾ ಅಲೆಯುತ್ತಿರುತ್ತಾರೆ. ಹಾಗಿದ್ದರೆ ಏನಾ ಕಾರಣ? ಯಾಕಾಗಿ ನಾರದರು ಜಗತ್ತನ್ನ ಪರಿಭ್ರಮಿಸುತ್ತಲೇ ಇರ್ತಾರೆ? ಯಾವಾಗಲೂ ತಿಳಿಸಿಕೊಡ್ತೀವಿ. ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಅದು ಮನುಷ್ಯನ ಹುಟ್ಟಿಗೂ ಮುನ್ನ ನಡೆದ ಘಟನೆ. ಬ್ರಹ್ಮನ ಆದೇಶದಂತೆ ಪ್ರಜಾಪತಿ ದಕ್ಷ ಸೃಷ್ಟಿಯ ಮುಂದುವರಿಕೆಗೆ ಸಂಕಲ್ಪ ಮಾಡಿದ. ತನ್ನ ಮನೋಬಲದಿಂದ ಮೊದಲು ದೇವ, ಋಷಿ, ಗಂಧರ್ವ, ಅಸುರ, ಪನ್ನಗ ಇವುಗಳನ್ನು ಸೃಷ್ಟಿ ಮಾಡಿದ. ಹೀಗೆ ಸೃಜಿಸುತ್ತಿದ್ದರೂ ಕೂಡ ಅವುಗಳ ಸಂಖ್ಯೆ ಬೆಳೆಯಲಿಲ್ಲ. ಹೀಗೆ ತಪೋಬಲದಿಂದಲೇ ಎಲ್ಲರೂ ಸಂತಾನೋತ್ಪತ್ತಿ ಮಾಡಲಾರರು. ಯುಗಗಳೇ ಕಳೆದು ಹೋಗುತ್ತವೆ ಈ ಕಾರ್ಯ ಸಂಪನ್ನವಾಗುವುದರೊಳಗೆ ಎಂಬ ಚಿಂತೆಯಾಯಿತು ದಕ್ಷನಿಗೆ. ಆಗಲೇ ಸಂಕಲ್ಪ, ದರ್ಶನ, ಸ್ಪರ್ಶ ಮಾತ್ರದಿಂದಲೇ ಗರ್ಭಧರಿಸುವಂತಾಗಬಾರದು. ಬ್ರಹ್ಮೋಪದೇಶದಂತೆ ಅರ್ಧನಾರೀಶ್ವರ ತತ್ವದಲ್ಲಿ ಪ್ರಜೋತ್ಪತ್ತಿಯಾಗಬೇಕು. ಇದಕ್ಕಾಗಿ ಹೊಸ ಕ್ರಮದ ಅವಶ್ಯಕತೆ ಇದೆ ಎಂದು ಚಿಂತನೆಯಲ್ಲಿ ತೊಡಗಿದ ದಕ್ಷ ಬ್ರಹ್ಮ. ಆಗಲೇ ಅವನಿಗೆ ದರ್ಶನವಾಗಿದ್ದು ಮೈಥುನ ಕ್ರಮ. ಮೈಥುನ ಧರ್ಮದಿಂದ ಪ್ರಜೆಗಳ ಸೃಜಿಸಲು ನಿರ್ಧರಿಸಿದ್ದ ದಕ್ಷ ಇದಕ್ಕಾಗಿಯೇ ವೀರಣ ಪ್ರಜಾಪತಿ ಎನ್ನುವವರ ಮಗಳಾದ ಅಸಕ್ನಿ ಎಂಬ ಕನ್ಯೆಯನ್ನ ಮದುವೆಯಾದ. ಮಹಾತಪಸ್ವಿನಿಯು ಲೋಕಧಾರನ ಶಕ್ತಿವಂತಳೂ ಆದ ಅಸಿಕ್ನಿ ದಕ್ಷನ ಕೋರಿಕೆಯನ್ನು ಈಡೇರಿಸಿದಳು. ಅಸಿಕ್ನಿಯಲ್ಲಿ 5,000 ಪುತ್ರರನ್ನು ಸೃಷ್ಟಿಸಿದ ದಕ್ಷ ಅವರಿಗೂ ಪ್ರಜೆಗಳ ಉತ್ಪಾದನೆಯ ಉಪದೇಶ ಮಾಡಿದ. ಅವರು ಕೂಡ ಈ ಇಚ್ಛೆಯನ್ನ ಮುಂದುವರಿಸಬೇಕೆಂದುಕೊಂಡರು. ಇನ್ನೇನು ಅವರು ಪ್ರಜೋತ್ಪತ್ತಿಯ ಸಂಕಲ್ಪ ಮಾಡಿ ಕನ್ಯೆಯರನ್ನ ಹುಡುಕಬೇಕು ಎನ್ನುವಷ್ಟರಲ್ಲಿ ಅಲ್ಲಿಗೆ ಬಂದವರೇ ನಾರದ ಮಹರ್ಷಿಗಳು. ನಾರದರು ಬಂದ ಮೇಲೆ ಏನಾದರೊಂದು ಆಗದೆಯೇ ಇರುತ್ತದೆ. ಇಲ್ಲೂ ಕೂಡ ಅದೇ ಆಯಿತು. ಪ್ರಜೋತ್ಪತ್ತಿಗಾಗಿ ಮೈಥುನದ ಚಿಂತನೆಯಲ್ಲಿದ್ದ ದಕ್ಷನ 5,000 ಮಕ್ಕಳನ್ನು ಉದ್ದೇಶಿಸಿ ನಾರದರು ಹೇಳಿದ್ದಿಷ್ಟು: ಓ ಮಹಾವೀರರೇ, ಪ್ರಜೆಗಳನ್ನು ಉತ್ಪಾದಿಸಬೇಕೆಂಬ ನಿಮ್ಮ ಸಂಕಲ್ಪ ಈ ಜಗತ್ತಿನ ದೃಷ್ಟಿಯಿಂದ ಒಳ್ಳೆಯದೇ. ಆದರೆ ಅದಕ್ಕೂ ಮೊದಲು ನಿಮಗೆ ಈ ಜಗತ್ತಿನ ಅರಿವಿದೆಯಾ? ಈ ಜಗತ್ತು ಹೇಗಿದೆ ಎಂದು ನೋಡಿದ್ದೀರಾ? ನಿಮ್ಮ ಮಕ್ಕಳನ್ನು ಎಲ್ಲಿ ಬಿಡುತ್ತೀರಾ? ಯಾವ ಲೋಕ ಸೂಕ್ತ? ಈ ಭೂಮಂಡಲದ ಮೇಲೇನಿದೆ, ಕೆಳಗೇನಿದೆ ಗೊತ್ತಿದೆಯೇ ನಿಮಗೆ? ಅಜ್ಞಾನಿಗಳಂತೆ ಸುಮ್ಮನೆ ಸೃಷ್ಟಿ ಮಾಡಿದರೆ ಹೇಗೆ? ಮೊದಲು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಈ ವಿಶ್ವದ ತುದಿಯಲ್ಲಿ ಏನಿದೆ ಎಂದು ಒಮ್ಮೆ ನೋಡಿ ಬನ್ನಿ. ನಿಮಗ ಸಾಮರ್ಥ್ಯವೂ ಕೂಡ ಇದೆ ಎಂದು ಸಲಹೆ ಕೊಟ್ಟರು ನಾರದರು. ನಾರದರ ಮಾತಿನಂತೆ ದಕ್ಷ ಪುತ್ರರಾದ ಹರ್ಯಶ್ವರರು ಪ್ರಪಂಚ ಪರ್ಯಟನೆಗೆ ಮುಂದಾದರು. 5,000 ಪುತ್ರರು ವಿಶ್ವದ ಬೇರೆ ಬೇರೆ ದಿಕ್ಕುಗಳಿಗೆ ಯಾತ್ರೆ ಹೊರಟರು. ಆದರೆ ಹೋದವರು ಹಿಂದಿರುಗಿ ಬರಲೇ ಇಲ್ಲ. ನದಿಗಳು ಸಮುದ್ರ ಸೇರಿಕೊಂಡಂತಾಯಿತು ಇವರ ಸ್ಥಿತಿ. ಮತ್ತೆ ಕಾಣಿಸಿಕೊಳ್ಳಲೇ ಇಲ್ಲ 5,000 ಪುತ್ರರು. ಮಕ್ಕಳು ಕಾಣೆಯಾಗಿದ್ದಾರೆ. ಸೃಷ್ಟಿ ಮುಂದುವರಿಸುವ ತನ್ನಿಚ್ಛೆ ಈಗಲೂ ಕೂಡ ಅರ್ಧಕ್ಕೆ ನಿಂತಿದೆ. ಪ್ರಜಾಪತಿ ದಕ್ಷನಿಗೀಗ ಚಿಂತೆಯಾಯಿತು. ಮತ್ತೊಮ್ಮೆ ತನ್ನ ಸಾಧ್ವಿ ಶಿರೋಮಣಿ ಪತ್ನಿ ಅಸಿಕ್ನಿಯಲ್ಲಿ 1,000 ಪುತ್ರರನ್ನು ಪಡೆದ ದಕ್ಷ ಇವರಿಗೆ ಶಬಲಾಶ್ವರರೆಂದು ನಾಮಕರಣ ಮಾಡಿದ. ಇವರಿಗೆ ಸೃಷ್ಟಿಯ ಸಾಧ್ಯತೆಗಳ ತಿಳಿ ಹೇಳಿ ಪ್ರಜೆಗಳ ಉತ್ಪತ್ತಿಗೆ ಆದೇಶವನ್ನು ಕೊಟ್ಟ. ಆದರೆ ಈ ಸಲವೂ ನಾರದರು ಅದೇ ಕೆಲಸ ಮಾಡಿದರು. ಹಿಂದೆ ಹರ್ಯಶ್ವರ 5,000 ಪುತ್ರರಿಗೆ ಹೇಳಿದಂತೆ ಈ 1,000 ಪುತ್ರರಿಗೂ ಕೂಡ ಹೇಳಿ ಅವರೆಲ್ಲ ದಿಕ್ಕಿಗೆ ಹೋಗುವಂತೆ ಪ್ರೇರೇಪಿಸಿಬಿಟ್ಟರು. ಸೋದರರನ್ನು ಅನ್ವೇಷಣೆ ಮಾಡಬೇಕು ಮೊದಲು, ಇದರೊಂದಿಗೆ ಪ್ರಪಂಚವನ್ನು ತಿಳಿಯಬಹುದು. ನಂತರ ಪ್ರಜೋತ್ಪತ್ತಿ ಎಂದು ಶಬಲಾಶ್ವರರು ಕೂಡ ಹೊರಟೇ ಬಿಟ್ಟರು. ಅವರೂ ಕೂಡ ಹಿಂದಿರುಗಲಿಲ್ಲ ವೀಕ್ಷಕರೇ. ಅಂದಿನಿಂದಲೇ ಕಳೆದು ಹೋದ ಸೋದರರನ್ನು ಹುಡುಕಲು ಹೋದ ಸೋದರನೂ ಕೂಡ ನಷ್ಟವಾಗುತ್ತಾನೆ, ಕಾಣೆಯಾಗುತ್ತಾನೆ ಎಂಬ ಮಾತು, ಆತಂಕ ಸೃಷ್ಟಿಯಾಗಿದ್ದು ಈ ಜಗತ್ತಿನಲ್ಲಿ. ಇನ್ನು ಈ ಪುತ್ರರೂ ಕೂಡ ಕಾಣೆಯಾಗಿದ್ದರಿಂದ ದಕ್ಷ ಪ್ರಜಾಪತಿ ಪ್ರಕೋಪಗೊಂಡ. ಈ ಪುತ್ರರೂ ನಷ್ಟವಾದರಲ್ಲ, ಇದಕ್ಕೆಲ್ಲ ಆ ನಾರದರೇ ಕಾರಣವೆಂದು ತಿಳಿದವನೇ ನನ್ನ ಮಕ್ಕಳನ್ನು ಕಾಣೆಯಾಗಿಸಿ ನಿರಂತರ ಸಂಚಾರಿಗಳಾಗಿಸಿ ನನ್ನ ಸೃಷ್ಟಿ ಕಾರ್ಯವನ್ನು ವಿಘ್ನಗೊಳಿಸಿದ್ದಕ್ಕಾಗಿ ಶಾಪ ನೀಡುತ್ತಿದ್ದೇನೆ. ನೀನೂ ಕೂಡ ನನ್ನ ಮಕ್ಕಳಂತೆಯೇ ಅಲೆದಾಡು, ನಿಂತಲ್ಲಿ ನಿಲ್ಲದೆ ಸದಾ ಸಂಚರಿಸು ಎಂದು ಶಪಿಸಿಬಿಟ್ಟ ಪ್ರಜಾಪತಿ ದಕ್ಷ. ಇದೇ ಕಾರಣಕ್ಕೆ ನಾರದರು ಅಲ್ಲಿಂದ ಮುಂದೆ ಎಲ್ಲಿಯೂ ನೆಲೆ ನಿಲ್ಲಲಾಗದೆ ಸದಾ ಸಂಚರಿಸುತ್ತಲೇ ಇರುತ್ತಾರೆ ಎನ್ನುತ್ತವೆ ಪುರಾಣಗಳು.
ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.